Welcome to News Insights Digital. ಆಚರಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಅವ್ರಿಗೂ ಮತ್ತೆ ಪ್ರಿಯದರ್ಶಿನಿ ಮೇಡಮ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಆರ್ಥಿಕವಾಗಿ ಶುಭಾಶಯವನ್ನು ಕೋರ್ತಾ ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ. ಊಟದ ಸಮಯನೂ ಕೂಡ ಆಗಿದೆ, ಸಮಯದ ಅವಕಾಶನೂ ಕೂಡ ಇಲ್ಲ. ಕನ್ನಡವನ್ನು ಕಟ್ಟಿ ಕನ್ನಡವನ್ನು ಬೆಳೆಸಬೇಕು. ನಮ್ಮ ನಿರೂಪಕಿಯವರು ಹೇಳ್ತಾ ಇದ್ರು, ನಿರೂಪಕರು ಹೇಳ್ತಾ ಇದ್ರು, ಕನ್ನಡಕ್ಕೆ ಆದಂಥ ಅದರದ್ದೇ ಆದಂಥ ದೊಡ್ಡ ಆಲ್ದಮರ ಅದು. ಅದ್ರ ಕೆಳಗಡೆ ನಾವು ಏನ್ ಮಾಡಬೇಕು, ಸಣ್ಣ ಪುಟ್ಟಾಗಿ ಕನ್ನಡ ರಾಜ್ಯ ಸರ್ಕಾರಿ ನೌಕರ ಸಂಘ ನಿಮ್ಮ ಜೊತೆಗಿದೆ ಅನ್ನುವಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಸರ್. ವಿಶೇಷವಾದ ಕಾರ್ಯಕ್ರಮ ಆಯೋಜಿಸಿದಂತಹ ಸಂದರ್ಭದಲ್ಲಿ ಕರತಿಯಿಂದ KG ಜಗದೀಶ್ ಅವರಿಗೆ ಕೂಡ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸೋಣ. ರಾಷ್ಟ್ರೀಯ ಹೆದ್ದಾರಿ ವಲಯದ ಜಗನ್ನಾಥ್. ಮಾಧ್ಯಮ ಸ್ನೇಹಿತರೆ, ಇವತ್ತು ಲೋಕೋಪಯೋಗಿ ಇಲಾಖೆ ನೌಕರ ಸಂಘ ಹಾಗೂ ಲೋಕೋಪಯೋಗಿ ಮನೋರಂಜನಾ ಸಂಘದ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಹಾಗೂ ಸಂಘದ ನೂತನ ಸಂಘದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇತ್ತು. ತಾವು ಬೆಳಗ್ಗೆಯಿಂದ 11 ಗಂಟೆಯಿಂದ ಸತತವಾಗಿ 5 ಗಂಟೆವರೆಗೆ ನಮ್ಮ ಜೊತೆ ಇದ್ದೀರಿ. ಇದೇನು ತೋರಿಸುತ್ತೆ ಅಂದರೆ ನೀವು ನಾವು ಒಟ್ಟಿಗೆ ಇರಬೇಕು, ಒಟ್ಟಿಗೆ ಹೋಗಬೇಕು ಅಂತ. ಸೊ ನಿಮ್ಗೆಲ್ರಿಗೂ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂಬರುವ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನೀವು ಪ್ರಶ್ನೆಗಳಾದ್ರೆ ಕೇಳಿ ಸರ್. ಇವತ್ತು ಪ್ರಪ್ರಥಮವಾಗಿ ಲೋಕೋಪಯೋಗಿ ಇಲಾಖೆ ಸಂಘ ಉದ್ಘಾಟನೆ ಹುಟ್ಟಾಕಿದ್ರ, ಏನು ಉದ್ದೇಶ ಏನು? ಲೋಕೋಪಯೋಗಿ ಇಲಾಖೆ 1856ನೇ ಇಸ್ವಿ ಶುರುವಾಗಿತ್ತು, ಬ್ರಿಟಿಷ್ ಅವರ ಕಾಲದಲ್ಲಿ. ಇಲ್ಲಿವರೆಗೂ 168 ವರ್ಷ ತುಂಬಿ 69 ವರ್ಷಕ್ಕೆ ಬಿದ್ದಿದೆ. ನಮ್ಮಲ್ಲಿ ತಾಂತ್ರಿಕ ವೃಂದದ 2 ಸಂಘ ಇದ್ದಾವೆ. ಆ ಸಂಘ ಇರೋದ್ರಿಂದ ಅವರಿಗೆ ಕಾಲಕಾಲಕ್ಕೆ ಪದೋನ್ನತಿ, ಅವರ ಅಧಿಕಾರಿಗಳ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಹಕಾರಿಯಾಗಿದೆ ಸಂಘ. ಅವರ ಸಂಘ ಅವರ ಅಭಿವೃದ್ಧಿಗೆ, ಅವರ ಧ್ಯೇಯಕ್ಕೆ ಅನುಗುಣವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ತಾಂತ್ರಿಕೇತರ ನೌಕರ ಸಂಘ ಇಲ್ಲಿವರೆಗೂ ಇರಲಿಲ್ಲ. ಪ್ರಥಮ ಬಾರಿಗೆ 168 ವರ್ಷಗಳ ನಂತರ 169ನೇ ವರ್ಷದಲ್ಲಿ ಇದನ್ನು ಸಂಘ ಮಾಡಬೇಕು ಅಂತ ನಾವೆಲ್ಲ ಮನಸ್ಸು ಮಾಡಿ ಸಂಘನ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಆ ಸಂಘಕ್ಕೆ ಹೋಗಿ ಮಾನ್ಯ ಸಚಿವರಿಗೆ ಕೇಳಿಕೊಂಡಾಗ ಸಚಿವರು ಸೆಕ್ರೆಟರಿ ಅವರಿಗೆ, ಮುಖ್ಯ ಇಂಜಿನಿಯರಿಗೆ ಡೈರೆಕ್ಷನ್ ಕೊಟ್ಟು ನಮಗೊಂದು ಕಟ್ಟಡ ಹಂಚಿಕೆ ಮಾಡಿಕೊಟ್ರು. ಆ ಕಟ್ಟಡ ಹಂಚಿಕೆ ಮಾಡಿಕೊಟ್ಟು ಅದಕ್ಕೆ ಉದ್ಘಾಟನೆ ನಾನೇ ಬರ್ತೀನಿ ಅಂತ ಮಿನಿಸ್ಟ್ರು ಹೇಳಿದರು. ಆದರೆ ಅನಿವಾರ್ಯ ಕಾರಣದ ಮಿನಿಸ್ಟ್ರು ಯಾವುದೋ ಒಂದು ವಿಷಾದನೆಯ ನ್ಯೂಸಿಂದ ಅವರು ಊರಿಗೆ ಹೋಗೋ ಪರಿಸ್ಥಿತಿ ಬಂತು. ಇಲ್ಲಪ್ಪ ಅವ್ರು ಬೆಳಗ್ಗೆ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಅವರ ಶ್ರೀರಕ್ಷೆಯೊಂದಿಗೆ ಈ ಒಂದು ನಮ್ಮ ಸಂಘ ಉದ್ಘಾಟನೆ ಆಗಿದೆ. ಮುಂದೆ ಅವ್ರ ಹತ್ರ ಒಂದು ಬೇಡಿಕೆ ಇಡಬೇಕಂತಿದ್ವಿ, ಇಲ್ಲೇ ವೇದಿಕೆ ಮೇಲೆ ಬೇಡಿಕೆ ಇಡಬೇಕು ಅಂತಿದ್ದೀವಿ. ನಿಮ್ಮ ಮೂಲಕ ನಾನು ಮನೆ ಸಚಿವರಿಗೆ ಕೇಳ್ಕೊತಾ ಇದ್ದೀನಿ, ದಯಮಾಡಿ ಲೋಕೋಪಯೋಗಿ ಇಲಾಖೆ ದೀಪದ ಥರ ಬೆಳಗ್ತಾ ಇಡೀ ರಾಜ್ಯದಲ್ಲಿರೋ ಎಲ್ಲ ಗ್ರಾಮಗಳಿಗೆ ರಸ್ತೆ ಹಾಕ್ಕೊಟ್ಟಿದೆ, ಎಲ್ಲ ಸರ್ಕಾರಿ ಕಟ್ಟಡಗಳನ್ನ ಕಟ್ಕೊಟ್ಟಿದೆ. ನನ್ನ ಇಂಜಿನಿಯರ್ಸು ಬಿಸಿಲು ಒಂದೇ ನಿಂತು ಕೆಲಸ ಮಾಡಿದ್ದಾರೆ, ದಂಡಿದ್ದಾರೆ. ಅವರಿಗೆ ಅವ್ರ ಕೆಲಸ ದಂಡಿಲಿಕ್ಕೆ ಸಂಬಳ ಮಾಡ್ಕೊಳ್ಳಿಕ್ಕೆ ನಾವು ತಾಂತ್ರಿಕತರು ಸಹ ಸಹಕಾರ ಕೊಟ್ಟಿದ್ದೀವಿ. ಹಾಗಾಗಿ ನಮ್ಮೆಲ್ರಿಗೂ ನೌಕರ ಮತ್ತು ಅಧಿಕಾರಿ ಮಕ್ಕಳಿಗೆ ಮುಂದಕ್ಕೆ ಅವರ ಮಕ್ಕಳು ಮದುವೆ ಮಾಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಸಮುದಾಯವನ್ನು ಕಟ್ಟಬೇಕು ಅಂತ ಸಂಘದಿಂದ ಆಲೋಚನೆ ಮಾಡ್ಕೊಂಡಿದ್ದೀವಿ. ದಯಮಾಡಿ ಬೆಂಗಳೂರಲ್ಲಿ ನಮ್ಮ ಇಲಾಖೆ ಜಾಗ ತುಂಬ ಇದ್ದಾವೆ. ಒಂದು ಜಾಗ 250 ಕಡೆಗೆ 250 ಜಾಗನ ದಯಮಾಡಿ ನಮಗೆ ಹಂಚಿಕೆ ಮಾಡಿಕೊಟ್ರೆ ಮುಂದೆ ಒಂದು ಸುಂದರವಾದ ಸಮುದಾಯ ಭವನ ಕಟ್ಟಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿ ಮತ್ತು ನೌಕರ ಮಕ್ಕಳು ಮದುವೆ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅಂತ ನಿಮ್ಮನ್ನು ಬೇಡ್ಕೋತೀನಿ. ದಯಮಾಡಿ ಕಾರ್ಯ ಮಾಡಿದ್ರೆ ನಿಮ್ಮನ್ನು ಈ ಕಟ್ಟಡ ಇರೋವರೆಗೂ, ನಮ್ಮ ಇಲಾಖೆ ಇರೋವರೆಗೂ ನಿಮಗೆ ಚುನಾವಣೆ ಆಗಿರ್ತಾರೆ ಅಂತೇಳಿ ನಾನಾದರೂ ನಿಮ್ಮನ್ನು ಮನವಿ ಮಾಡ್ತಿದ್ದೀನಿ. ನಾನು ಹೇಳದೆ ವರ್ಷ ಶುರುವೇ ಮಾಡೋಣ, ಪ್ರಾರಂಭದ ರಾಜ್ಯೋತ್ಸವ, ವರ್ಷದ ಕೊನೆಯಲ್ಲಿ ಯಾಕೆ? ನಾವು ನವೆಂಬರ್ ಕನ್ನಡಿಗರಲ್ಲ, ನಾವು ನಿತ್ಯ ಕನ್ನಡಿಗರು. ರಾಜ್ಯೋತ್ಸವ ನಿತ್ಯೋತ್ಸವ ಆಗಬೇಕು. ನಾನು ಕನ್ನಡ ಮೀಡಿಯಮಲ್ಲೇ ಓದಿದ್ದು. ಯಾರು ಕನ್ನಡ ಮೀಡಿಯಮ್ ಓದಿದಾರೋ ಅವ್ರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಯಾಗಿದ್ದಾರೆ. ಯಾರು ಇಂಗ್ಲೀಷ್ ಮೇಲೆ ಓದಿದಾರೋ ಅವ್ರು ಕೆಲಸ ಮಾಡ್ತಾಯಿದ್ರು, ಹೌದಲ್ಲ? ಹಾಗಾಗಿ ಇಂಗ್ಲೀಷ್ ಮೀಡಿಯಮ್ ಓದೋ ತಪ್ಪಲ್ಲ, ನಾವು ಭಾಷೆ ವಿರೋಧಿಗಳಲ್ಲ.